ಡಾಕ್ಟರ್ ಮೇನ್ ಆಗಿ ಇವಾಗ ಕಾಸಸ್ ಅಂತ ಬಂದಾಗ ಕಾರಣಗಳು ಅಂದಾಗ PCOD ಆದಮೇಲೆ ಥೈರಾಯ್ಡ್ ಅಂತ ಹೇಳಿದ್ರಿ. ಈ ಥೈರಾಯ್ಡ್ಸ್ ಅಂದರೆ ಏನು ಅಂತ? ಥೈರಾಯ್ಡ್ ಒಂದು ನಾರ್ಮಲ್ ಗ್ರಂಥಿ, ನಮ್ಮ ಎಲ್ಲರ ಕತ್ತಿನ ಮುಂಭಾಗದಲ್ಲಿರುವಂಥದ್ದು ಒಂದು ಚಿಕ್ಕ ಚಿಟ್ಟೆ ಆಕಾರದಲ್ಲಿರುವಂಥ ಗ್ರಂಥಿ. ಸೊ ಈ ಗ್ರಂಥಿದ ಮಹತ್ವ ಏನಂದರೆ ನಮ್ಮ ದೇಹದಲ್ಲಿ ನಡೆಯುವಂಥ ಮೆಟಬಾಲಿಸಮ್ ಕ್ರಿಯೆಯಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇದು. ಸೊ ಮೆಟಬಾಲಿಸಮ್ ಕ್ರಿಯೆ ನಡೆದ್ರೇ ನಮ್ಮ ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶತೆಗಳನ್ನ ನಮ್ಮ ದೇಹ ಯೂಟಿಲೈಸ್ ಮಾಡಲಿಕ್ಕೆ ಸಾಧ್ಯ. ಸೊ ಯಾವಾಗ ಥೈರಾಯ್ಡ್ ಕೆಲಸ ಕರೆಕ್ಟಾಗಿ ಮಾಡೋದಿಲ್ವೋ ಅದನ್ನು ನಾವು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳೋದು. ಸೊ ಇದರಲ್ಲಿ 2 ಥರ ಇರುತ್ತೆ. ಒಂದು ಹೈಪೋಥೈರಾಯ್ಡಿಸಮ್, ಯಾವಾಗ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡುತ್ತೋ ಅದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ಯಾವಾಗ ಗ್ರಂಥಿ ಹೆಚ್ಚಾಗಿ ಕೆಲಸ ಮಾಡುತ್ತೋ ಅದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಜನರಲ್ಲಿ ಇದರಿಂದ ಏನು ಬಂಜೆತನಕ್ಕೆ ಎಫೆಕ್ಟ್ ಆಗುತ್ತೆ ಅಥವಾ ಇದರಿಂದ ಹೇಗೆ ಬಂಜೆತನ ಉಂಟಾಗುತ್ತೆ ಅನ್ನೋದು ಒಂದು ಕ್ವೆಶನ್ ಕಾಡ್ತಾ ಇರುತ್ತೆ. ನಮಗೆ ಬೇರೆ ಏನು ಸಮಸ್ಯೆನೂ ಇಲ್ಲ, PCOD ಇಲ್ಲ, ಮುಟ್ಟು ರೆಗ್ಯುಲರಾಗಿ ಬರುತ್ತೆ, ಬರೀ ಒಂದು ಥೈರಾಯ್ಡ್ ಮಾತ್ರ ಇದೆ, ಆದರೂ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಅಂದರೆ ಯಾವಾಗ ಥೈರಾಯ್ಡ್ ಸಮಸ್ಯೆ ನಿಮ್ಮಲ್ಲಿ ಉಂಟಾಗಿರುತ್ತೋ ಅದನ್ನು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಕ್ಯಾಟಗರಿಯಲ್ಲೇ ಕ್ಲಾಸಿಫೈ ಮಾಡೋದು. ನಾನು ಆಗಲೇ ಹೇಳಿದೆ, ನಮ್ಮ ದೇಹದಲ್ಲಿ ಇರುವಂಥ ಪ್ರತಿಯೊಂದು ಹಾರ್ಮೋನ್ಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ, ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಸೊ ಎಷ್ಟೊಂದು ಪೇಷಂಟ್ಸಲ್ಲಿ ನಾವು ಹೇಗೆ ನೋಡ್ತೀವಿ ಅಂದರೆ PCOD ಇದ್ದ ಪೇಷಂಟ್ಸಲ್ಲಿ ಥೈರಾಯ್ಡ್ ಬರುವಂಥ ಚಾನ್ಸಸ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥ ಪೇಷಂಟಲ್ಲಿ PCOD ಬರುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಡಾಕ್ಟರ್, ಇದ್ರ ಬಗ್ಗೆ ಮುಂದುವರಿಸುವಂತೆ ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ, ಕಾಲರ್ನ ಮಾತಾಡಿಸುವಂತಹ ಸಮಯ. ಹಲೋ ಹಲೋ, ನಮಸ್ತೆ, ಹೆಸರು ಹೇಳಿ ಮಾ. ಮೇಡಮ್ ಅಮೃತ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಕನಕಪುರ ಇಂದ ಮೇಡಮ್. ಸರಿ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಮಾ. ಮೇಡಮ್ ಅಮೃತ ಅಂತ ಹೇಳಿ. ಹೇಳಿ ಅಮೃತ. ನಂಗೆ ನೀರಿನ ಗುಳ್ಳೆ ಇದೆ ಅಂತ ಹೇಳಿದ್ದಾರೆ ಮೇಡಮ್. ಓಕೆ, ಏನೆಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ? ಮೇಡಮ್ ಪೀರಿಯಡ್ಸ್ ಅಂದ್ರೆ 2 months once 3 months once ಈ ತರ ರೆಗ್ಯುಲರ್ ಆಗ್ತಾ ಇದೆ ಮೇಡಮ್. ಓಕೆ, ವೆಯ್ಟ್ ಚೇಂಜಸ್ ಆಗ್ತಾ ಇದೀನಿ. ಓಕೆ, ಮದುವೆ ಆಗಿದೆಯಾ ನಿಮಗೆ? ಹಾ ಮೇಡಮ್ ಆಗಿದೆ ಮೇಡಮ್. ಓಕೆ, ಮಕ್ಕಳಾಗಿದ್ದಾರಾ? ಮಕ್ಳಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ಮದ್ವೆ 1 year ಆಗಿದೆ, ಟ್ರೈ ಮಾಡ್ತಿದೀನಿ, ಇನ್ನೂ ಆಗ್ತಿಲ್ಲ ಮೇಡಮ್. ಆಗ ಚೆಕ್ ಮಾಡಿಸಿದಾಗ ನೀರಿನ ಗುಳ್ಳೆ ಇದೆ ಅಂತ ಹೇಳಿದ್ರು ಮೇಡಮ್. ಓಕೆ, ನೋಡಿ ಅಮ್ಮ, ಇದು ನೀರಿನ ಗುಳ್ಳೆ ಉಂಟಾಗೋದು PCOD ಅಂತ ಒಂದು ಕಾಯಿಲೆಯಲ್ಲಿ. ಓಕೆನಾ? ಸೊ PCOD ತೊಂದರೆ ಬಂದಾಗ ಮುಟ್ಟು ಇರ್ರೆಗ್ಯುಲರ್ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬರೋದಿಲ್ಲ, ಆವಾಗ ಅಂಡಾಣು ಉತ್ಪತ್ತಿ ಆಗುವಂಥ ಕ್ರಿಯೆ ಏನಿದೆ ಅದು ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗುತ್ತೆ. ಸೊ ಅಂಡಾಣು ಯಾವಾಗ ಉತ್ಪತ್ತಿ ಆಗೋದಿಲ್ವೋ ನಿಮಗೆ ಕನ್ಸೀವ್ ಆಗಲಿಕ್ಕೂ ತುಂಬ ಕಷ್ಟ ಆಗ್ತಾ ಬರುತ್ತೆ. ಸೊ ಹೋಮಿಯೋಪತಿಯಲ್ಲಿ ನಾವು ಮುಖ್ಯವಾಗಿ ಯಾವುದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ, ಏನಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ನಿಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ನಡೆಯುವಂಥ ಕ್ರಿಯೆ ಏನು ಸಹಜವಾಗಿ ಮುಟ್ಟಾಗಬೇಕೋ ಅದು ಸಹಜವಾಗಿಯೇ ಆಗಬೇಕು. ಸೊ ಅದಕ್ಕೆ ನಾವು ಹಾರ್ಮೋನ್ಸ್ ನಿಮ್ಮ ದೇಹದಲ್ಲಿ ಏನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಏನು ಇಂಬ್ಯಾಲೆನ್ಸ್ ಆಗಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಹಾಗಾಗಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ನಿಮಗೆ ಸಹಜವಾಗಿ ಮುಟ್ಟು ಆಗಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಮುಟ್ಟಾಗಲಿಕ್ಕೆ ಶುರುವಾಗುತ್ತೋ ಆವಾಗ ಅಂಡಾಣು ಉತ್ಪತ್ತಿ ಕ್ರಿಯೆನೂ ಕರೆಕ್ಟ್ ಆಗ್ತಾ ಬರುತ್ತೆ, ಆವಾಗಲೇ ಕನ್ಸೀವ್ ಆಗಲಿಕ್ಕೆ ಚಾನ್ಸಸ್ ಹೆಚ್ಚಾಗೋದು. ಸೊ ನಮ್ಮಲ್ಲಿ ಟ್ರೀಟ್ಮೆಂಟ್ ಆಗಬೇಕಾಗಿ ಬರುತ್ತೆ. ನಿಮ್ಮಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಹಿಸ್ಟ್ರಿ ಇದೆ, ಏನೆಲ್ಲ ಟೆಸ್ಟ್ಗಳು ಮಾಡಿಸಿದ್ದೀರಾ ಅದ್ರದ್ದು ರಿಪೋರ್ಟ್ ಎಲ್ಲ ತಗೊಂಡು ನಮ್ಮನ್ನು ಒಂದ್ಸಲ ಭೇಟಿಯಾಗಿ.